ಹಾಯ್ ಎಲ್ರಿಗೂ ನಮಸ್ಕಾರ. ಬೇಸಿಗೆ ಕಾಲದಲ್ಲಿ ತುಂಬಾ ಸಿಗುವಂತಹ ಈ ಕಾಡು ದಾಸವಾಳದ ಹಣ್ಣಿನ ಶರ್ಬತ್ತನ್ನು ನಾನು ಮಾಡ್ಕೊಂಡು ಕುಡಿದೆ. ತುಂಬಾ ಟೇಸ್ಟಿಯಾಗಿತ್ತು, ಹಾಗೆ ದೇಹಕ್ಕೆ ತುಂಬ ಆರಾಮ್ ಅನಿಸ್ತು. ಬೇಸಿಗೆ ಕಾಲದಲ್ಲಿ ಈ ಹಣ್ಣು ತುಂಬಾ ಸಿಗುತ್ತೆ, ಹಾಗಾಗಿ ಇದರ ಜ್ಯೂಸನ್ನು ನೀವು ಕೂಡ ಮಾಡ್ಕೊಂಡು ಕುಡೀಲಿ ಅಂತ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಣ್ಣನ್ನು ಕುಯ್ಕೊಂಡು ಇದನ್ನು ಕ್ಲೀನಾಗಿ ತೊಳೆದುಕೊಂಡು ಆನಂತರ ಮಿಕ್ಸಿಗೆ ಮಾಡ್ಕೋಬೇಕು. ಇದು ಕಾಡಲ್ಲಿ ಸಿಗುವಂತಹ ಒಂದು ಟೇಸ್ಟಿಯಾಗಿರುವಂಥ ಹಣ್ಣು. ಇದರ ಬೀಜ ಕೂಡ ಬಾದಾಮಿ ಥರ ಇರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಬೀಜ ತೆಕ್ಕೊಳ್ತಾ ಇಲ್ಲ, ಹಾಗೇ ರುಬ್ಕೊಂಡು ಆಮೇಲೆ ಅದನ್ನು ಸೋಸ್ಕೊಂಡು ನೀರಾಗಿ ಮಾಡಿಕೊಂಡೆ. ಇದಕ್ಕೆ ಒಂದು ಚಮಚ ಆಗುವಷ್ಟು ನಾನು ಜೇನುತುಪ್ಪನ ಆ್ಯಡ್ ಮಾಡಿಕೊಂಡೆ. ನೀವು ಬೇಕಿದ್ರೆ ಬೆಲ್ಲ ಅಥವಾ ಸಕ್ಕರೆ ಏನು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಹಾಗೆ ಕುಡಿಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.